ಬಾಂಗ್ಲಾದೇಶ್ಗೆ ಸೇರಿದಂತಹ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಲ್ಲಿ ಆಟೋ ಓಡಿಸ್ತಿದ್ದಾನೆ. ಅದು TN ರಿಜಿಸ್ಟ್ರೇಟೆಡ್ ಆಟೋ. ಇವನ್ನ ಇಟ್ಕೊಟ್ಟಿದ್ದು ಕೂಡ ಒಬ್ಬ ಮುಸಲ್ಮಾನನೇ. ಅದನ್ನ ಇನ್ನೊಬ್ರು ವಿಡಿಯೋ ಮಾಡಿ ಹಾಕಿದ್ದಾರೆ. ಈತನನ್ನ ಕೇಳಿದ್ರೆ ನೀನ್ ಹೇಗ್ ಬಂದೆ ಭಾರತದೊಳಗಡೆ ಅಂದ್ರೆ, ನಾನು ರಾತ್ರಿ ಹೊತ್ತು ಆರಾಮಾಗಿ ಬಾರ್ಡರ್ ಕ್ರಾಸ್ ಮಾಡ್ಕೊಂಡ್ ಬಂದೆ, 20,000 ರೂಪಾಯಿ ಕೊಟ್ರೆ ಸಾಕು, ನಂಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ರು ಅಂತ ಹೇಳ್ತಿದ್ದಾನೆ. ಸೊ ಆಧಾರ್ ಕಾರ್ಡ್ಗೆ ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಟ್ಟಿದೆ. ಯಾರು ಬೇಕಾದ್ರೂ ನಮ್ಮ ದೇಶದೊಳಗಡೆ ಬರ್ಬೋದು. ಫ್ರೆಂಡ್ಸ್, ನಾನು ಈ ವಿಡಿಯೋನ ಬರೀ ಹಿಂದೂಗಳಿಗೆ ಮಾತ್ರ ಮಾಡ್ತಿಲ್ಲ, ಎಲ್ಲಾ ಧರ್ಮದವ್ರಿಗೂ ಮಾಡ್ತಿದ್ದೀನಿ. ನಮ್ಮ ದೇಶದಲ್ಲಿ ಈಗಾಗಲೇ ಜನಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ಮೇಲೆ ಈ ರೋಹಿಂಗ್ಯಾಗಳು ಕೂಡ ಒಳಗೆ ಬರ್ದಿದ್ರೆ ನಮ್ಮ ಜನಕ್ಕೆ ಕೆಲಸ ಇರೋದಿಲ್ಲ. ಎಲ್ಲದಕ್ಕಿಂತಲೂ ಮುಖ್ಯ, ಈ ಬಾಂಗ್ಲಾದೇಶ ಅವರ ಮನಸ್ಥಿತಿ ನಮ್ಮ ಭಾರತೀಯರ ತರ ಇರೋದಿಲ್ಲ. ಇವರು ರೀಸೆಂಟ್ ಆಗಿ ಅವ್ರ ದೇಶದಲ್ಲಿ ಏನ್ ಮಾಡಿದ್ರು ಅನ್ನೋದು ನಾವೆಲ್ಲ ನೋಡಿದೀವಿ. ಇವ್ರು ನಮ್ಮ ದೇಶದೊಳಗಡೆ ಬರ್ತಾ ಇರೋದ್ರೆ ನಮ್ಮ ದೇಶನ ಹಾಳು ಮಾಡೋದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥವ್ರು ಯಾರಾದ್ರೂ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ನನಗಂತೂ ಗೌರ್ಮೆಂಟ್ ಮೇಲೆ ಹೋಪ್ಸೇ ಇಲ್ಲ. ತುಂಬಾ ಜನ ಒಳಗಡೆ ಬರ್ತಿದ್ದಾರೆ. ಇದೆಲ್ಲ ಬೆಂಗಾಲ್ನ ಮಮತಾ ಬ್ಯಾನರ್ಜಿಯ ದಯೆ, ಅದು ಎಲ್ರಿಗೂ ಗೊತ್ತಿರೋದೇನೆ. ಸಾಕಷ್ಟು ರೋಹಿಂಗ್ಯಾಗಳನ್ನ ಆಗ್ಲೇ ಒಳಗಡೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕರ್ನಾಟಕನ, ನಮ್ಮ ಬೆಂಗಳೂರನ್ನ ನಾವು ಸೇಫ್ ಗಾರ್ಡ್ ಮಾಡ್ಕೊಬೇಕು. ನಿಮ್ಗೆ ಎಲ್ಲೇ ಇಂಥ ರೋಹಿಂಗ್ಯಾಗಳು ಕಾಣಿಸಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ.